ಗಂಡನಿಂದ ಸುಖ ಸಿಗಲಿಲ್ಲ ಎಂದು ಪಕ್ಕದ ಮನೆಯ ಹುಡುಗನ ಜೊತೆ ಹಾಸಿಗೆ ಹಂಚಿಕೊಂಡು ಮಜಾ ಮಾಡಿ ಸುಖ ಅನುಭವಿಸುತ್ತಿದ್ದ ಹೆಂಡತಿ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ. ಬನ್ನಿ ಕತೆಗೆ ಹೋಗೋಣ. ಹೊಸದಾಗಿ ಮದುವೆಯಾದ ಜೋಡಿ ಮಾಧವಿ ಮತ್ತು ಪುಲಕೇಶಿ. ಮಾಧವಿ ನೋಡಲು ತುಂಬಾ ಸುಂದರವಾಗಿರುತ್ತಾಳೆ. ಪುಲಕೇಶಿಯೂ ಕೂಡ ಫೇರ್ ಆಗಿರುತ್ತಾನೆ. ಇಬ್ಬರು ಧಾರವಾಡದವರು. ಪುಲಕೇಶಿ ಪುಣೆಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡುತ್ತಿದ್ದಾನೆ. ಅವರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಫ್ಲಾಟ್ ಅಲ್ಲಿ ಬಾಡಿಗೆಗೆ ಇರುತ್ತಿದ್ದಾರೆ. ಹೊಸ ಜೋಡಿ ಆ ಫ್ಲಾಟ್ ಅಲ್ಲಿ ತುಂಬಾ ಸಂತೋಷದಿಂದ ಇರುತ್ತಾರೆ. ಅವರ ಅಪಾರ್ಟ್ಮೆಂಟ್ ಅಲ್ಲೇ ಪಕ್ಕದ ಮನೆಯಲ್ಲಿ ಇರುವ ಕನ್ನಡಿಗರ ಫ್ಯಾಮಿಲಿ ಒಂದು ಅವರಿಗೆ ಪರಿಚಯವಾಗುತ್ತದೆ. ಪ್ರತಿಭಾ ಆಂಟಿ ಮತ್ತು ಅವರ ಗಂಡ. ಪ್ರತಿಭಾ ಆಂಟಿಯ ಗಂಡ ಒಬ್ಬ ಸರ್ಕಾರಿ ಉದ್ಯೋಗಿ. ಪ್ರತಿಭಾ ಆಂಟಿಗೆ ಒಬ್ಬ ಮಗನಿದ್ದಾನೆ. ಅವನು ಕಿಶೋರ್ BA 3ನೇ ವರ್ಷ ಓದುತ್ತಿದ್ದಾನೆ. ಮಾಧವಿ ಮತ್ತು ಪ್ರತಿಭಾ ಆಂಟಿ ಕೆಲವೇ ದಿನಗಳಲ್ಲಿ ತುಂಬಾ ಕ್ಲೋಸ್ ಆಗುತ್ತಾರೆ. ಶಾಪಿಂಗ್ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಇಬ್ಬರೂ ಒಟ್ಟಿಗೆ ಹೋಗುತ್ತಿದ್ದರು. ಕಿಶೋರ್ ಯಾವಾಗಲೂ ತನ್ನಷ್ಟಕ್ಕೆ ತಾನು ಯಾವುದಾದರೊಂದು ಕೆಲಸದಲ್ಲಿ ತೊಡಗಿರುತ್ತಾನೆ. ಈ ಕಡೆ ಮಾಧವಿ ಯಾವಾಗಲೂ ಮೌನವಾಗಿರುತ್ತಾಳೆ, ಏಕೆಂದರೆ ಪುಲಕೇಶಿ ಆಫೀಸ್ಗೆ ಹೋಗುತ್ತಾನೆ. ಆದ್ದರಿಂದ ಮಾಧವಿ ಮನೆಯಲ್ಲಿ ಒಬ್ಬಳೇ ಇದ್ದು ಬೇಸರದಿಂದ ದುಃಖಿಸುತ್ತಾಳೆ. ಆದರೆ ಮಾಧವಿಯ ಹುಟ್ಟು ಹಬ್ಬದ ದಿನ ಮಾತ್ರ ತುಂಬಾ ಸಂತೋಷವಾಗಿದ್ದಳು. ಆ ದಿನ ಪುಲಕೇಶಿ ಮನೆಯಲ್ಲಿಯೇ ಇದ್ದು ಅವಳ ಜೊತೆ ಸೆಲೆಬ್ರೇಟ್ ಮಾಡಿದ್ದ. ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ವ್ಯವಸ್ಥೆ ಮಾಡಿದ್ದ. ಆನಂತರ ಇಬ್ಬರೂ ತಮ್ಮ ಮೊದಲ ರಾತ್ರಿ ಅನುಭವಿಸಿದ ಹಾಗೆ ಅನುಭವಿಸಿದ್ದರು. ಒಂದು ದಿನ ಪ್ರತಿಭಾ ಆಂಟಿ ತಮ್ಮ ಮದುವೆಯ ಆನಿವರ್ಸರಿ ದಿನ ಪಾಯಸ ಮಾಡಿ ಕಿಶೋರ್ ಹತ್ತಿರ ಮಾಧವಿಗೆ ಕೊಟ್ಟು ಕಳುಹಿಸಿದ್ದರು. ಅದುವರೆಗೂ ಮಾಧವಿ ಕಿಶೋರ್ನ ನೋಡಿರಲೇ ಇಲ್ಲ. ಕಿಶೋರ ಅದನ್ನ ತೆಗೆದುಕೊಂಡು ಹೋಗಿ ಮಾಧವಿ ಮನೆಯ ಬಾಗಿಲು ತಟ್ಟಿದನು. ಒಳಗಿನಿಂದ ಯಾರು ಬಂದೆ ಅಂತ ಹೇಳುತ್ತಾ ಮಾಧವಿ ಬಾಗಿಲು ತೆರೆಯುತ್ತಿದ್ದಂತೆ ಎದುರುಗಡೆ ಕಿಶೋರ್ ಇದ್ದನು. ತಕ್ಷಣ ಕಿಶೋರ್ ನಮ್ಮ ಅಮ್ಮ ಪಾಯಸ ಕಳುಹಿಸಿದ್ದಾರೆ ಎಂದು ಮಾಧವಿಗೆ ಕೊಟ್ಟನು. ನೀವು ಪ್ರತಿಭಾ ಅವರ ಮಗನ ಅಂತ ಮಾಧವಿ ಕೇಳಿದಳು. ಅದಕ್ಕೆ ಕಿಶೋರ್ ನಾಚಿಕೊಂಡು ಹೌದು ಎಂದು ಹೇಳಿ ಹೋಗಿಬಿಟ್ಟನು. ಆ ದಿನ ಮಾಧವಿಯ ಗಂಡ ರಾತ್ರಿ 11 ಗಂಟೆಗೆ ಬಂದನು. ಮಾಧವಿ ಭೋಜನ ಮಾಡೋಣ ಎಂದಳು. ಸರಿ ಚಿನ್ನ, ಸ್ನೇಹಿತರು ಬಲವಂತ ಮಾಡಿದ್ರು ಅಂತ ಅಲ್ಲಿಗೆ ತಿಂದದ್ದ. ಈಗ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಎಂದು ಹೇಳಿ ಮಲಗಿಬಿಟ್ಟನು. ಮಾಧವಿಗೆ ತುಂಬಾ ನಿರಾಸೆಯಾಯಿತು. ತನ್ನ ಆಸೆಗೆ ತಣ್ಣೀರೆಕೊಂಡು ಮಲಗಬೇಕಾಯಿತು. ಆದರೆ ಬಹಳ ಸಮಯದವರೆಗೆ ನಿದ್ದೆ ಬಾರದೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಮರುದಿನ ಮಾಧವಿ ಪ್ರತಿಭಾ ಆಂಟಿ ಮನೆಗೆ ಹೋಗಿ ಕುಳಿತಿದ್ದಳು. ಆಗ ಪ್ರತಿಭಾ ಮಾಧವಿಗೆ ನಮ್ಮ ಮಗನಿಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಡೌಟ್ಸ್ ಇದೆ ಅಂತ ಹೇಳಿದಳು. ಆ ಸಮಯಕ್ಕೆ ಸರಿಯಾಗಿ ಕಿಶೋರ್ ತನ್ನ ಮೊದಲ ದಿನದ ಪರೀಕ್ಷೆ ಬರೆದು ಮನೆಗೆ ವಾಪಸ್ಸಾಗುತ್ತಿದ್ದ. ಅವರ ಮನೆಯಲ್ಲಿ ಮಾಧವಿ ಇದ್ದಿದ್ದನ್ನ ನೋಡಿ ತಕ್ಷಣ ತನ್ನ ಕೋಣೆಗೆ ಹೋಗಿಬಿಟ್ಟನು. ಮಾಧವಿ ಪ್ರತಿಭಾ ಜೊತೆ ನಿಮ್ಮ ಮಗನಿಗೆ ತುಂಬಾ ನಾಚಿಕೆ ಅನ್ನಿಸುತ್ತೆ ಎಂದಳು. ಅದೇನಲ್ ಮಾಧವಿ, ಅವನಿಗೆ ಹೊಸ ಜನರನ್ನು ನೋಡಿದರೆ ಸ್ವಲ್ಪ ಟೆನ್ಷನ್ ಎಂದು ಪ್ರತಿಭಾ ಕಿಶೋರನನ್ನು ಕರೆದಾಗ ಕಿಶೋರ್ ಬಂದನು. ಕಿಶೋರ್, ನಿನಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳು ಅಂದಾಗ ಕಿಶೋರ್ ಒಮ್ಮೆ ಮಾಧವಿ ಕಡೆ ನೋಡಿದ. ಹೌದು, ನಿನಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳು, ಯಾವಾಗ ಬೇಕಾದರೂ ನೋ ಪ್ರಾಬ್ಲಮ್ ಅಂದಳು ಮಾಧವಿ. ಮರುದಿನ ದಿನ ಪ್ರತಿಭಾ ತನ್ನ ಹತ್ತಿರದ ಸಂಬಂಧಿಯೊಬ್ಬರ ಮದುವೆಗಾಗಿ ಬೇರೆ ಊರಿಗೆ ಹೋಗಬೇಕಾಯಿತು. ಕಿಶೋರ್ಗೆ ಎಕ್ಸಾಮ್ಸ್ ಇದ್ದ ಕಾರಣ ಹೋಗಲು ಸಾಧ್ಯವಾಗಲಿಲ್ಲ. ಹೋಗುವಾಗ ಮಾಧವಿಗೆ ಕಿಶೋರ್ ಒಬ್ಬನೇ ಇದ್ದಾನೆ, ಅವನಿಗೆ ಏನಾದರೂ ಬೇಕಾದರೆ ಕೊಡು ಅಂದಳು. ಅದಕ್ಕೆ ಮಾಧವಿ, ಅಯ್ಯೋ ಆಂಟಿ, ಅದನ್ನು ನೀವು ನನಗೆ ಹೇಳಬೇಕಾ? ಕಿಶೋರ್ನ ನನ್ನ ಜಾಗ್ರತೆಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ನೀವು ಹ್ಯಾಪಿಯಾಗಿ ಹೋಗಿ ಬನ್ನಿ ಅಂದಳು. ಸ್ವಲ್ಪ ಸಮಯದ ನಂತರ ಮಾಧವಿ ಕಿಶೋರ್ಗೆ ತಿನ್ನಲು ಕೆಲವು ಸ್ನಾಕ್ಸ್ಗಳನ್ನು ತೆಗೆದುಕೊಂಡು ಬಂದು ಬಾಗಿಲು ತಟ್ಟಿದಳು. ಕಿಶೋರ್ ಬಾಗಿಲು ತೆರೆದಾಗ ಎದುರಿಗೆ ಮಾಧವಿ ನಿಂತಿದ್ದಳು. ಬನ್ನಿ ಬನ್ನಿ ಅಂದನು. ಮಾಧವಿ ಒಳಗೆ ಬಂದು ಕುಳಿತುಕೊಂಡಳು. ಹಾಗೆ ಕಿಶೋರ್ ಕೈ ಹಿಡಿದು, ಏನು ಕಿಶೋರ್, ತುಂಬಾ ಓದುತ್ತಿದ್ದೀಯಾ? ಹಾಗೆ ಸ್ವಲ್ಪ ಊಟ ಕೂಡ ಮಾಡುವಂದಳು. ಕಿಶೋರ್ಗೆ ಒಮ್ಮೆಲೆ ಬೆವರು ಬಂತು. ಓಕೆ ಕಿಶೋರ್, ನೀನು ತಿನ್ನು, ನನಗೆ ಸ್ವಲ್ಪ ಕೆಲಸ ಇದೆ, ಸಂಜೆ ಸಿಗೋಣ ಅಂದಳು ಮಾಧವಿ. ಮರುದಿನ ಕಿಶೋರ ಪರೀಕ್ಷೆಗಳನ್ನ ಬರೆದು ಮನೆಗೆ ಬಂದ ನಂತರ ಮಾಧವಿ ಯಾವಾಗ ಬರುತ್ತಾಳ ಎಂದು ಕಾಯುತ್ತಿದ್ದ. ಸ್ವಲ್ಪ ಸಮಯದ ನಂತರ ಮಹಾದೇವಿ ಬಾಗಿಲು ತಟ್ಟಿದಳು. ಕಿಶೋರ ತುಂಬಾ ಸಂತೋಷದಿಂದ ಬಾಗಿಲು ತೆರೆದನು. ಬನ್ನಿ ಬನ್ನಿ ಅಂದನು. ನಂತರ ಮಾಧವಿ ಆಮ್ಲೆಟ್ ಮಾಡಿ ಕಿಶೋರ್ಗೆ ಕೊಟ್ಟಳು. ಅವನು ಅದನ್ನು ತಿನ್ನದೆ ಪಕ್ಕದಲ್ಲಿ ಇಟ್ಟನು. ಏನು ಕಿಶೋರ್, ಚೆನ್ನಾಗಿಲ್ಲವಾ ಅಂದಳು. ಅಯ್ಯೋ ಹಾಗೇನೂ ಇಲ್ಲ ಅಂದನು. ಹೀಗೆ ಮಾತುಕತೆ ಶುರುವಾಯಿತು. ಮಾತಿನಲ್ಲಿ ನಿನಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳಿದಳು. ಕಿಶೋರ್ಗೆ ಸ್ವಲ್ಪ ಟೆನ್ಷನ್ ಆಯಿತು. ಹೇಳು ಕಿಶೋರ್, ನಾನು ನಿಮ್ಮ ಅಮ್ಮನಿಗೆ ಏನು ಹೇಳಲ್ಲ ಅಂದಳು. ಇಲ್ಲ ಮಾಧವಿ ಅವರೇ ಅಂದನು. ಸರಿ, ಚೆನ್ನಾಗಿದೆ ಅಂದಳು. ಹೀಗೆ ರಾತ್ರಿ ಆಯಿತು. ಗುಡ್ ನೈಟ್, ಈಗ ನನ್ನ ಗಂಡ ಮನೆಗೆ ಬರುವ ಹೊತ್ತಾಯಿತು ಎಂದು ಹೋಗಲು ಹೊರಟಾಗ ಮಾಧವಿ ಎಂದು ಕರೆದ. ಏನು ಕಿಶೋರ್ ಅಂದಳು. ಏನಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರುತ್ತೀಯಾ ಅಂದನು. ಪುಲಕೇಶಿ ಬರುವ ಸಮಯ ಆಯಿತು, ಏನು ಅಂದುಕೊಳ್ಳಬೇಡ ಅಂದಳು. ಮರುದಿನ ಪುಲಕೇಶಿ ಆಫೀಸ್ಗೆ ಹೋಗುತ್ತಿದ್ದಂತೆ ಮಾಧವಿಯ ಫೋನ್ ರಿಂಗ್ ಆಯಿತು. ತಕ್ಷಣ ಕಾಲ್ ಕಟ್ ಮಾಡಿದ ನಂತರ ಮತ್ತೆ ಕಾಲ್ ಮಾಡಿದ. ಹಲೋ, ಯಾರು ಅಂದಳು. ಮಹಾದೇವಿ, ನಾನು ಕಿಶೋರ್ ಅಂದನು. ಕಿಶೋರ್, ನೀನ ಮನೆಯಲ್ಲಿ ಇಲ್ವಾ ಅಂದಳು. ಮನೆಯಲ್ಲಿಯೇ ಇದ್ದೇನೆ ಅಂತಂದನು. ಹೌದಾ, ಹಾಗಿದ್ರೆ ನೇರವಾಗಿ ಮನೆಗೆ ಬರಬಹುದು ಅಲ್ವಾ, ಪಕ್ಕದಲ್ಲೇ ಇದ್ದುಕೊಂಡು ಫೋನ್ ಯಾಕೆ ಮಾಡಿದ್ದೆ ಅಂದಳು.
ನಿನ್ನ ಗಂಡ ಪುಲಕೇಶಿ ಇದ್ದಾರೇನು ಅಂತ ಬರಲಿಲ್ಲ ಎಂದನು. ಪುಲಕೇಶಿ ಇದ್ದರೆ ನಿನಗೆ ಏನು ಮಾಡುತ್ತಾರೆ? ನೀನು ಮನೆಗೆ ಬಾ, ಟಿಫನ್ ಮಾಡೋದು ಬೇಡವಾ ಅಂದಳು. ಅಯ್ಯೋ ಮಾಧವಿ, ಬೇಡ, ನಾನು ಹೊರಗೆ ತಿನ್ನುತ್ತೇನೆ ಅಂದನು. ಏನು ಹೀಗೆ ಮಾತನಾಡುತ್ತಿದ್ದೀಯಾ ಪುಲಕೇಶಿ? ಇಲ್ಲ, ಆದರೆ ನೀನು ಮೊದಲು ಮನೆಗೆ ಬಾ ಅಂದಳು. ಓಕೆ ಮಾಧವಿ, ಬರುತ್ತೇನೆ ಅಂದ ಕಿಶೋರ್. ಬೇಗ ಬಾ, ನಿನಗಾಗಿ ಕಾಯುತ್ತೇನೆ ಅಂದಳು. ಅವಳು ಟಿವಿ ನೋಡುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಕಿಶೋರ್ ಬಂದ. ಏನು ಕಿಶೋರ್, ಮನೆ ಪಕ್ಕದಲ್ಲಿಯೇ ಇದ್ದರು. ಫೋನ್ ಮಾಡಬೇಕಾ? ನೀನು ಚೆನ್ನಾಗಿದ್ದೀಯಾ? ಬಾ, ಒಳಗೆ ಬಾ ಅಂದ್ಲು. ನೀನು ನೆನ್ನೆ ನನ್ನನ್ನು ಏನೋ ಕೇಳಿದೀಯಾ ಮಾಧವಿ ಅಂದನು. ನಾನು ಏನ್ ಕೇಳ್ದೆ ಕಿಶೋರ್ ಅಂದ್ಲು. ಅದೇ ಗರ್ಲ್ ಫ್ರೆಂಡ್ ಬಗ್ಗೆ ಅಂದನು. ಅಯ್ಯೋ ಅದು ಹೌದು, ಗರ್ಲ್ ಫ್ರೆಂಡ್ ಬಗ್ಗೆ ಕೇಳಿದೆ, ಆದರೆ ನೀನು ಯಾರು ಇಲ್ಲ ಅಂದೆ ಅಲ್ವಾ ಅಂದಳು. ಯಾರು ಇಲ್ಲ ಆದರೆ ಅಂದ, ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತಂದ. ಯಾರು? ಆ ಲಕ್ಕಿ ಗರ್ಲ್ ಅಂದಳು ಮಾಧವಿ. ಆದರೆ ಅದನ್ನ ಹೀಗೆ ಹೇಳಿದ್ರೆ ನೀನು ಏನ ಅನ್ಕೊಳ್ತೀಯೋ ಏನೋ ಅಂತಂದ. ಹೇಳು ಕಿಶೋರ್, ನಮ್ಮಲ್ಲೇ ಏನು ಗುಟ್ಟು ಅಂತ ಮಾಧವಿ ಕೇಳಿದ್ಲು. ಅದಕ್ಕೆ ಕಿಶೋರ್ ಅವಳಿಗೆ ಲಿವಿಂಗ್ ರಿಲೇಶನ್ಶಿಪ್ ಅಂದ್ರೆ ತುಂಬಾ ಇಷ್ಟ ಅಂತಂದ. ಅದನ್ನ ಕೇಳಿ ಮಾಧವಿ ಒಮ್ಮೆಲೆ ಮೌನವಾದಳು. ಏನ್ ಮಾಧವಿ, ಬೇಜಾರಾಯ್ತಾ ಅಂತ ಕಿಶೋರ್ ಕೇಳಿದ. ಅದೇನಿಲ್ಲ ಕಿಶೋರ್, ಹೇಳು ಅಂದಳು ಮಾಧವಿ. ಆದರೆ ಅದನ್ನ ಕೇಳಿ ನನಗೆ ತುಂಬಾ ಭಯ ಆಯ್ತು, ಅದಕ್ಕಾಗಿ ಅವಳಿಂದ ದೂರ ಇದ್ದೇನೆ ಅಂತಂದ ಕಿಶೋರ್. ಹಾಗೆಲ್ಲ ಮಾಡಬೇಡ ಕಿಶೋರ್, ರಿಸ್ಕಲ್ಲಿ ಸಿಕ್ಕಿ ಹಾಕೊಳ್ತೀಯಾ ಅಂತಂದಳು ಮಾಧವಿ. ಮತ್ತೆ ಹೇಗೆ ಮಾಧವಿ, ಅವಳು ಪ್ರತಿದಿನನೂ ಹುಚ್ಚಾಗಿ ಮೆಸೇಜ್ಗಳನ್ನ ಕಳಿಸ್ತಾಳೆ ಅಂತಂದ. ಓಹೋ, ಅಷ್ಟು ಹಚ್ಚಿಗೆಬ್ಬಿಸ್ತಾಳ ಅಂತಂದು ಮಾಧವಿ ಕೇಳಿದ್ಲು. ಹೌದು ಮಾಧವಿ, ಅಂತದ್ದೇನು ಮೆಸೇಜ್ಗಳನ್ನ ಕಳುಹಿಸಿದ್ದಾಳೆ ಅಂತ ಮಾಧವಿ ಕೇಳಿದ್ಲು. ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಮುದ್ದು ಮಾಡ್ತಾಳಂತೆ, ಹಾಗೆ ಇನ್ನೂ ಕೆಲವು ಫೋಟೋಗಳನ್ನ ಕಳುಹಿಸಿದ್ದಾಳೆ ನೋಡು ಎಂದು ಅವುಗಳನ್ನು ಮಾಧವಿಗೆ ತೋರಿಸಿದನು. ಮಾಧವಿ ಫೋಟೋಗಳನ್ನು ನೋಡುತ್ತಿದ್ದಾಗ ಹೊರಗಿನಿಂದ ಬಾಗಿಲು ಶಬ್ದವಾಯಿತು. ಯಾರೋ ಎಂದು ನೋಡಿದಾಗ ಕಿಶೋರ ಅವರ ತಾಯಿ ಪ್ರತಿಭಾ. ಕಿಶೋರ್ ಇದ್ದಾನ ಅಂತ ಕೇಳಿದಳು. ಇದ್ದಾನೆ ಎಂದು ಕಿಶೋರನನ್ನು ಕಳುಹಿಸಿದಳು. ತಕ್ಷಣ ಕಿಶೋರ್ ತಾಯಿ ನಾಯಿಯೊಂದಿಗೆ ಮನೆಗೆ ಹೋಗಿಬಿಟ್ಟನು. ಕಿಶೋರ್ ತೋರಿಸಿರುವ ಫೋಟೋಗಳನ್ನು ನೋಡಿ ಮಾಧವಿಗೆ ಟೆಂಪ್ಟ್ ಆಗುತ್ತಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗುತ್ತಿರಲಿಲ್ಲ. ಪಕ್ಕದ ಮನೆಯ ಅಂಕಲ್ಗೆ ಫೋನ್ ಮಾಡಿ ಮನೆಯಲ್ಲಿ ಸಣ್ಣ ಕೆಲಸವಿದೆ, ಬರ್ತೀರಾ ಅಂತ ಕೇಳಿದಳು. ಆ ಅಂಕಲ್ಗೆ ಸುಮಾರು 45 ವರ್ಷ. ಅವನು ಬಂದು ಮಾಧವಿ ಹೇಳಿದ ಕೆಲಸವನ್ನು ಮಾಡುತ್ತಿರುವಾಗ ಮಾಧವಿ ಅವನ ಎದುರು ನಿಂತುಕೊಂಡಿದ್ದಳು. ಅವನ ಕಣ್ಣಿಗೆ ಮಾಧವಿ ತನ್ನ ಸೌಂದರ್ಯ ಬೀಳುವ ಹಾಗೆ ನಡೆದುಕೊಳ್ಳುತ್ತಿದ್ದಳು. ಅವನು ಅದರ ಅಡ್ವಾಂಟೇಜ್ ತೆಗೆದುಕೊಂಡ ಹಾಗೆ ಇಬ್ಬರು ಸುಮಾರು ಅರ್ಧ ಗಂಟೆಯವರೆಗೂ ಎಲ್ಲವನ್ನೂ ಆನಂದಿಸಿದರು. ಮಾಧವಿ ಕೂಡ ಇದೇ ಒಳ್ಳೆಯ ಅವಕಾಶ ಅಂತ ತಿಳಿದು ಎಲ್ಲವನ್ನೂ ಚೆನ್ನಾಗಿ ಅನುಭವಿಸಿದಳು. ನಂತರ ಕೆಲಸ ಮುಗಿದ ಮೇಲೆ ಅಂಕಲ್, ನೀನು ಯಾವಾಗ ಕರೆದರೂ ನಾನು ಬರುತ್ತೇನೆ ಅಂತ ಹೇಳಿಯೆ. ಅವಳಿಗೆ ತನ್ನ ಫೋನ್ ನಂಬರ್ ಕೊಟ್ಟು ಹೋದ. ಆ ದಿನ ರಾತ್ರಿ ಪುಲಕೇಶಿ ಆಫೀಸ್ ಇಂದ ಫೋನ್ ಮಾಡಿದ. ಆ ರಾತ್ರಿ ಆಫೀಸಲ್ಲಿ ಕೆಲಸ ಇರುವುದರಿಂದ ನಾನು ಮನೆಗೆ ಬರುವುದಿಲ್ಲ, ನೀನು ಡೋರ್ ಕ್ಲೋಸ್ ಮಾಡಿಕೊಂಡು ಮಲ್ಕೋ ಅಂತ ಹೇಳಿದ. ಮಾಧವಿಗೆ ಈಗ ಮತ್ತೊಂದು ಅವಕಾಶ ಸಿಕ್ಕಾಗಾಯಿತು. ಪಕ್ಕದ ಮನೆ ಅಂಕಲ್ನ ಮತ್ತೆ ಕರೆಸಿಕೊಳ್ಳೋಣ ಅಂತ ಯೋಚಿಸಿದಳು. ಅವನ ನಂಬರಿಗೆ ಕಾಲ್ ಮಾಡಿದರೆ ಅದು ಸ್ವಿಚ್ ಆಫ್ ಬರುತ್ತಿತ್ತು. ಈಗ ಮಾಧವಿಗೆ ಯೋಚನೆಯಾಯಿತು, ಏನು ಮಾಡುವುದು? ಇಂತಹ ಒಳ್ಳೆ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬಾರದು ಅಂತ ಕಿಶೋರ್ಗೆ ಫೋನ್ ಮಾಡಿದಳು. ಕಿಶೋರ್ ಫೋನ್ ರಿಸೀವ್ ಮಾಡಿ, ಏನು ಆಂಟಿ, ಪಕ್ಕದ ಮನೆಯಲ್ಲಿ ಇದ್ದುಕೊಂಡು ನನಗೆ ಫೋನ್ ಮಾಡ್ತೀರಾ? ಇಲ್ಲಿಗೆ ಬರಬಹುದಲ್ಲ ಅಂತ ಜೋಕ್ ಮಾಡಿದ. ಆಗ ಮಾಧವಿ, ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬಾ ಅಂದಳು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರು ಇಲ್ವಾ ಅಂತ ಕೇಳಿದ. ಇಲ್ಲ, ಅವರು ಇವತ್ತು ರಾತ್ರಿ ಮನೆಗೆ ಬರುವುದಿಲ್ಲ ಅಂತ ಹೇಳಿದಳು. ಕಿಶೋರ ಕೂಡಲೇ ಅವಳ ಮನೆಗೆ ಬಂದ. ಕಿಶೋರ್ ಬರುವಾಗ ಮಾಧವಿ ಸ್ಲೀವ್ಲೆಸ್ ಡ್ರೆಸ್ ಹಾಕಿದ್ದಳು. ಎಲ್ಲವೂ ಸ್ವಲ್ಪ ಜಾಸ್ತಿಯೇ ಎಕ್ಸ್ಪೋಸ್ ಆಗುತ್ತಿತ್ತು. ಅದನ್ನು ಕಂಡ ಕಿಶೋರ್, ನೀವು ತುಂಬಾ ಸುಂದರವಾಗಿದ್ದೀರಾ ಅಂದ. ಅದಕ್ಕೆ ಮಾಧವಿ, ಎಷ್ಟು ಸುಂದರವಾಗಿದ್ದರೇನು ಪ್ರಯೋಜನ, ಪುಲಕೇಶಿ ನನ್ನನ್ನು ಏನು ಮಾಡೋದಿಲ್ಲ, ಅವರು ಅದರಲ್ಲಿ ತುಂಬಾ ವೀಕ್ ಅಂದಳು. ಹಾಗಿದ್ದರೆ ಈಗ ನನ್ನನ್ನು ಏನು ಮಾಡು ಅಂತೀಯಾ ಅಂತ ಕೇಳಿದ ಕಿಶೋರ್. ನಿನ್ನಿಂದ ಆಗುತ್ತೆ ಬಿಡು ಅಂದಳು ಮಾಧವಿ. ಕಿಶೋರ್ಗೆ ಅವಳ ಉದ್ದೇಶ ಏನು ಎಂದು ಅರ್ಥವಾಯಿತು. ಅವನು ಮಾಧವಿ ಹತ್ತಿರ ಹೋಗಿ ಅವಳ ಕೈಯನ್ನು ಹಿಡಿದು ಮುತ್ತು ಕೊಟ್ಟನು. ಮಾಧವಿ ಅವನ ಎಲ್ಲಾ ಕಾರ್ಯಕ್ಕೆ ಸಹಕರಿಸುತ್ತಿದ್ದಳು. ತುಂಬಾ ದಿನದಿಂದ ನಿನ್ನನ್ನು ಇದರ ಬಗ್ಗೆ ಕೇಳಬೇಕು ಅಂತ ಅಂದುಕೊಂಡಿದ್ದೆ ಕಣೋ, ನೀನು ನಾನು ಅಂದುಕೊಂಡ ಹಾಗೆ ಇದ್ದೀಯಾ ಅಂದಳು. ಕಿಶೋರ ಮಾಧವಿಗೆ ಥ್ಯಾಂಕ್ಸ್ ಅಂತ ಹೇಳಿದನು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದಳು. ನನ್ನ ಗರ್ಲ್ ಫ್ರೆಂಡ್ ಬಗ್ಗೆ ನಿನಗೆ ಹೇಳಿದ್ದಕ್ಕೆ ಅಲ್ವಾ ನೀನು ನನಗೆ ಈ ರೀತಿಯ ಅವಕಾಶ ಕೊಡುತ್ತಿರುವುದು. ಇದರಿಂದ ನನಗೆ ಇದರ ಬಗ್ಗೆ ಇರುವ ಭಯ ಕೂಡ ಹೋಗುತ್ತಿದೆ. ಅದಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್ ಅಲ್ಲ, ಏನು ಬೇಡ ಕಣೋ, ನಿನಗೆ ಯಾವಾಗ ಬೇಕಾದರೂ ಆಗ ನನ್ನ ಬಳಿ ಬರಬಹುದು. ನಿನ್ನಂತ ಹುಡುಗರು ಹುಡುಗಿಯರಿಗೆ ಬೇಗ ಇಷ್ಟವಾಗ್ತಾರೆ ಎಂದಳು. ಹೀಗೆ ಇಬ್ಬರು ಆಗಾಗ ಈ ರೀತಿಯ ಅವಕಾಶಗಳನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ತಾ ಇದ್ರು. ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.